ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಕಾಕಿನಾಡ ಜಿಲ್ಲೆಯ ತುನಿ ಮಂಡಲದಲ್ಲಿ ನಾಪತ್ತೆ ಆಗಿರುವಂಥ 3 ವರ್ಷದ ಬಾಲಕಿ ಜ್ಞಾನೇಶ್ವರಿ ಅಥವಾ ಜಾಹ್ನವಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 24 ಗಂಟೆಯಲ್ಲಿ ಮಹತ್ವದ ಬೆಳವಣಿಗೆಗಳು ಆಗಿಬಿಟ್ಟಿದ್ದಾವೆ. ಇದೀಗ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೂಡ ನೀಡಿಬಿಟ್ಟಿದೆ. ಪೊಲೀಸ್ ಅಧಿಕಾರಿಗಳನ್ನಾಗಿರ್ಬೋದು ಅಥವಾ ಈ ಒಂದು ತನಿಖಾ ತಂಡಗಳನ್ನಾಗಿರ್ಬೋದು, ಈ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಪಾಠವನ್ನು ಕಲಿಸೋದಕ್ಕೆ ಕೋರ್ಟ್ ಮುಂದಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ದೇಶದ ವ್ಯವಸ್ಥೆಗಳೇ ಆಗಿದ್ದಾವೆ, ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಒಂದು ನಾಪತ್ತೆ ಪ್ರಕರಣ ಆಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು ಅಥವಾ ಇನ್ಯಾವುದೋ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿ ಅಂತಂದರೆ ತನಿಖೆಗಳಿಗೆ ಅಥವಾ ಆ ಪ್ರತಿಫಲ ಸಿಗುವಂಥದ್ದು ಬಹುತೇಕ ದಿನಗಳ ನಂತರವೇ. ಆದರೆ ಈ 3 ವರ್ಷದ ಜಾಹ್ನವಿ ನಾಪತ್ತೆಯಾಗಿ ಈಗ 18 ದಿನಗಳು ಕಳೆದು ಹೋಗಿಬಿಟ್ಟಿದ್ದಾವೆ. ಇಲ್ಲಿಯವರೆಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಪೊಲೀಸರಿಗಾಗಿರ್ಬೋದು ಅಥವಾ ವಿಶೇಷ ತಂಡಗಳಿಗಾಗಿರ್ಬೋದು ಯಾರಿಗೂ ಕೂಡ ಸಿಕ್ಕಿಲ್ಲ. ಅಂತಂದರೆ ನಮ್ಮ ವ್ಯವಸ್ಥೆ ಎಂಥ ಸ್ಟ್ರಾಂಗ್ ಆಗಿ ಕೆಲಸವನ್ನು ಮಾಡ್ತಾ ಇದೆ, ಎಂಥ ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತೇಳಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದನ್ನೇ ಇದೀಗ ಕೋರ್ಟ್ ಕೂಡ ಆ ಅಧಿಕಾರಿಗಳಿಗೆ ಚೀತು ಅಂತೇಳಿ ಉಯ್ಯೋದಕ್ಕೆ ಪ್ರಾರಂಭಿಸಿದೆ. ಅಂದಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಈ 18 ದಿನದ ಅಥವಾ 18ನೇ ದಿನದ ಬೆಳವಣಿಗೆ ಏನು, ಈ ಕುರಿತಾಗಿ ಕೋರ್ಟ್ ಕೂಡ ಏನು ಹೇಳ್ತಾ ಇದೆ, ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾವ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆ, ಇಲ್ಲಿಯವರೆಗಿನ ಅಪ್ಡೇಟ್ ಏನು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬಾಲಕಿ ಜಾಹ್ನವಿ ನಾಪತ್ತೆ ಪ್ರಕರಣದಲ್ಲಿ ಕಳೆದ 24 ಗಂಟೆಯಲ್ಲಿ ಇಡೀ ಪೊಲೀಸ್ ಇಲಾಖೆಯನ್ನೇ ನಡುಗಿಸುವಂತಹ ಅತಿ ದೊಡ್ಡ ತಿರುವು ಕೂಡ ಲಭ್ಯವಾಗಿ ಬಿಟ್ಟಿದೆ. ಬರೋಬ್ಬರಿ 18 ದಿನಗಳು ಕಳೆದರೂ 3 ವರ್ಷದ ಪುಟ್ಟ ಕಂದಮ್ಮನ ಯಾವುದೇ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಈ ನಿಗೂಢ ಪ್ರಕರಣ ಈಗ ನೇರವಾಗಿ ಆಂಧ್ರ ಪ್ರದೇಶ ಹೈಕೋರ್ಟ್ ಮೆಟ್ಟಿಲೇರಿದೆ. ಪೊಲೀಸರ ತನಿಖೆಯ ವೈಖರಿಗೆ ಹೈಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಇಡೀ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಶಾಕ್ ಕೂಡ ನೀಡಿದೆ. ಅಸಲಿಗೆ ಕಳೆದ 24 ಗಂಟೆಯಲ್ಲಿ ಹೈಕೋರ್ಟ್ನಲ್ಲಿ ನಡೆದದ್ದಾದರೂ ಏನು, ಈ ಕುರಿತಾಗಿ ಒಂದಿಷ್ಟು ವಿವರವನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಸ್ನೇಹಿತರೆ, ಕಳೆದ 24 ಗಂಟೆಗಳ ಅತ್ಯಂತ ಬಿಗ್ ಅಪ್ಡೇಟ್ ಏನು ಅಂತಂದರೆ, ಹೈಕೋರ್ಟ್ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಮಗು ಕಾಣೆಯಾಗಿ ಇಷ್ಟು ದಿನಗಳಾದರೂ ಯಾವುದೇ ಸಣ್ಣ ಸುಳಿವು ಕೂಡ ಸಿಗದೆ ಇರುವುದಕ್ಕೆ ನ್ಯಾಯಾಲಯ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದೆ. ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಕಟ್ಟುನಿಟ್ಟಿನ ನಿಯಮವನ್ನು ಇಲ್ಲಿ ಪಾಲಿಸಲಾಗಿದೆಯೇ ಎಂದು ಪ್ರಶ್ನೆ ಕೂಡ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಹೈಕೋರ್ಟ್ ಪೀಠವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ, ಗೃಹ ಕಾರ್ಯದರ್ಶಿ ಹಾಗೂ ರಾಜ್ಯ ಡಿಜಿಪಿ, ಕಾಕಿನಾಡ ಜಿಲ್ಲಾ ಎಸ್ಪಿ ಹಾಗೂ ತುನಿ ಪೊಲೀಸ್ ಠಾಣೆಯ ಉನ್ನತಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಅಧಿಕೃತ ನೋಟಿಸ್ ಕೂಡ ಜಾರಿ ಮಾಡಿದೆ. ತನಿಖೆಯ ಸಂಪೂರ್ಣ ಪ್ರಗತಿ ವರದಿಯನ್ನು ತಕ್ಷಣವೇ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಎಂದು ಆದೇಶಿಸಿದೆ. ಈ ಕೋರ್ಟ್ ಆದೇಶ ಬೆನ್ನಲ್ಲೇ ಇಡೀ ಪೊಲೀಸ್ ಇಲಾಖೆಯಲ್ಲಿ ಸಂಚಲನ ಕೂಡ ಸೃಷ್ಟಿಯಾಗಿದೆ. ಹೈಕೋರ್ಟ್ನಿಂದ ನೋಟಿಸ್ ಬರುತ್ತಿದ್ದಂತೆ ಅಲರ್ಟ್ ಆಗಿರುವಂತಹ ಕಾಕಿನಾಡ ಪೊಲೀಸರು ಮತ್ತು SDRF NDRF ಪಡೆಗಳು ಕಳೆದ 24 ಗಂಟೆಗಳಲ್ಲಿ ತಮ್ಮ ಶೋಧ ಕಾರ್ಯಾಚರಣೆಯನ್ನು ದುಪ್ಪಟ್ಟುಗೊಳಿಸಿವೆ. ಸುಮಾರು 700ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು, ಆಂಟಿ ನಕ್ಸಲ್ ವಿಶೇಷ ಸ್ಕ್ವಾಡ್ಗಳು ಈಗ ಅರಣ್ಯದ ಇಂಚಿಂಚು ಜಾಗಗಳನ್ನು ಜಾಲಾಡ್ತಾ ಇದ್ದಾವೆ. ಇನ್ನು GPS ಮತ್ತು ಅತ್ಯಾಧುನಿಕ ಥರ್ಮಲ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ ದಟ್ಟವಾದ ತೋಟಗಳು ಹಾಗೂ ಬೆಟ್ಟದ ಗುಹೆಗಳನ್ನು ಶೋಧಿಸಲು ಆರಂಭಿಸಿದ್ದಾರೆ. ಇದರೊಂದಿಗೆ ಇತ್ತೀಚೆಗೆ ನಿಗೂಢವಾಗಿ ಸಾವನ್ನಪ್ಪಿದ ಆ ಸಾಕು ನಾಯಿಯ ಮರಣೋತ್ತರ ಪರೀಕ್ಷೆಯ ಮಾದರಿಯನ್ನು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು, ಆ ವರದಿಗಾಗಿ ಇಡೀ ತನಿಖಾ ತಂಡ ಕಾಯ್ತಾ ಇದೆ. ಆ ಒಂದು ವರದಿ ಬಂದ ಬಳಿಕವೇ ನಾಯಿ ಸಾವಿಗೆ ಸತ್ಯಾಸತ್ಯತೆ ಏನು ಎಂಬುದರ ಕುರಿತಾಗಿ ಒಂದಿಷ್ಟು ಸಂಶಯಕ್ಕೆ ಕ್ಲಾರಿಟಿಯು ಕೂಡ ಸಿಗಬೇಕಾಗಿದೆ. ಇದಕ್ಕೂ ಕೂಡ ಕೋರ್ಟ್ ಚೀಮಾರಿ ಹಾಕಿದೆ. ಕಳೆದ ಒಂದು ವಾರದಿಂದನೂ ಕೂಡ ಈ ಒಂದು ಪೋಸ್ಟ್ ಮಾರ್ಟಮ್ ಅಥವಾ ಈ FSL ವರದಿಗಾಗಿ ಕಾಯ್ತಾ ಇದ್ದೀರಿ, ಅದನ್ನು ಬೇಗ ತರಿಸ್ಕೊಳ್ಳೋದಕ್ಕಾಗೋದಿಲ್ವಾ, ಎಷ್ಟೊತ್ತು ಬೇಕು, ಮನಸ್ಸು ಮಾಡಿದರೆ ತರಿಸ್ಕೊಳ್ಳೋದಕ್ಕಾಗೋದಿಲ್ವಾ, ಅತಿ ಸೂಕ್ಷ್ಮ ಘಟನೆಗಳಲ್ಲಿಯೂ ಕೂಡ ಇಂತಹ ನಿರ್ಲಕ್ಷ್ಯತನವನ್ನು ತೋರಿಬಿಟ್ರೆ ಹೇಗೆ ಅನ್ನುವ ಹಾಗೆ ಈ ಒಂದು ಕೋರ್ಟ್ ಚೀಮಾರಿ ಕೂಡ ಅಧಿಕಾರಿಗಳಿಗಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಆಗ್ತಾ ಇದೆ. ಇನ್ನು ಒಂದೆಡೆ ಕೌಟುಂಬಿಕ ವಿವಾದದ ಆಯಾಮ, ಮತ್ತೊಂದೆಡೆ ವಲಸೆ ಕಾರ್ಮಿಕರು ಹಾಗೂ ವನ್ಯಜೀವಿ ಬೇಟೆಗಾರರ ಮೇಲಿನ ಸಂಶಯ, ಇದರ ನಡುವೆ ಈಗ ಹೈಕೋರ್ಟ್ ನೀಡಿರುವ ಗಂಭೀರ ಆದೇಶ, ಈ ಎಲ್ಲ ಬೆಳವಣಿಗೆಗಳು ಜ್ಞಾನೇಶ್ವರಿ ಅಲಿಯಾಸ್ ಜಾಹ್ನವಿ ಕೇಸನ್ನು ಇಡೀ ರಾಜ್ಯದ ಹೈ ಪ್ರೊಫೈಲ್ ಕೇಸ್ ಅನ್ನಾಗಿ ಮಾಡಿಬಿಟ್ಟಿದೆ. ಕೋರ್ಟ್ ಪ್ರವೇಶಿಸಿರುವ ಈ ಪ್ರಕರಣದಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಮತ್ತಷ್ಟು ಮಹತ್ವದ ಸುಳಿವು ಸಿಗುವ ನಿರೀಕ್ಷೆ ಇದೆ. ಆ ಮುಗ್ಧ ಮಗು ಆದಷ್ಟು ಬೇಗ ಸುರಕ್ಷಿತವಾಗಿ ತಾಯಿಯ ಮಡಿಲು ಸೇರಲಿ ಎಂದು
ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಈ ಪ್ರಕರಣದ ಮುಂದಿನ ಪ್ರತಿಯೊಂದು ಹೈಕೋರ್ಟ್ ಹಾಗೂ ಪೊಲೀಸ್ ಅಪ್ಡೇಟ್ಗಳನ್ನು ನಾನು ನಿಮ್ಮ ಮುಂದೆ ಮುಂದಿನ ದಿನದಲ್ಲಿ ಅಥವಾ ಪ್ರತಿದಿನದ ಅಪ್ಡೇಟ್ಗಳ ರೀತಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇಲ್ಲಿ ಅದು ಏನೇ ಅಪ್ಡೇಟ್ಗಳಿರ್ಬೋದು, ಆದರೆ ನಾವು ಗಮನಿಸಲೇಬೇಕಾದಂಥ, ಮುಖ್ಯವಾಗಿ ಗಮನ ಹರಿಸಲೇಬೇಕಾದಂಥ ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಸ್ನೇಹಿತರೆ, ಖುದ್ದಾಗಿ ಹೈಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಭಾಗವಹಿಸಿ ಬಿಟ್ಟಿದೆ. ಪೊಲೀಸರಿಗೆ ಒಂದು ರಿಪೋರ್ಟ್ ಕೇಳ್ತಾ ಇದೆ, ಏನು ತನಿಖೆ ಮಾಡಿದಿರಿ, ಎಲ್ಲಿಗೆ ಬಂತು, ಏನೇನೆಲ್ಲ ಮಾಹಿತಿ ಇದೆ ಕೊಡಿ ಅಂತ ಕೇಳ್ತಾ ಇದೆ. ಅಂತಂದರೆ ಎಂಥ ಕೊಳಕು ವ್ಯವಸ್ಥೆ ಇರಬಹುದು ನಮ್ಮಲ್ಲಿ ಅಂಥೇಳಿ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಈ ಘಟನೆಯಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ತುಂಬ ದೊಡ್ಡ ದುರಂತ ಅಂತಲೇ ಹೇಳಬಹುದು. ಇಂಥ ಕೊಳಕು ವ್ಯವಸ್ಥೆಗಳು, ಇಂಥ ಭ್ರಷ್ಟ ಅಧಿಕಾರಿಗಳು ಅಥವಾ ಒಂದು ನಾಲಾಯಕ ಪೊಲಿಟಿಷಿಯನ್ ನಡುವೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಕೇವಲ ಇದು ರಾಜ್ಯದ ಯಾವುದೋ ಒಂದು ಭಾಗದ ವ್ಯವಸ್ಥೆ ಅಲ್ಲ. ನಮ್ಮ ರಾಜ್ಯದಲ್ಲಾಗಿರ್ಬೋದು, ಬೇರೆ ರಾಜ್ಯದಲ್ಲಾಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಮೇಲ್ನೋಟಕ್ಕೆ ತುಂಬ ತನಿಖೆ ಮಾಡ್ತಾ ಇದ್ದಾರೆ, ಪ್ರೆಷರ್ ಇದೆ, ಹಾಗೆ ಹೀಗೆ ಅಂತ ಕಾಣಿಸ್ಕೊಂಡ್ರೂ ಕೂಡ ಕಳ್ಳಾಟ ಆಡುವಂತಹ ಅಧಿಕಾರಿಗಳು ಹೆಚ್ಚಾಗಿದ್ದಾರೆ. ಆ ಕಾರಣದಿಂದಾಗಿ 18 ದಿನಗಳು ಕಳೆದು ಹೋದರೂ ಕೂಡ CCTV ಫೋಟೇಜ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆಯಾಮಗಳಾಗಿರ್ಬೋದು, ಈ ನಿಟ್ಟಿನಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂಥೇಳಿ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಧಿಕಾರಿಗಳು ಕೂಡ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ರು. ಆದರೂ ಕೂಡ ಯಾವುದೇ ನಿಟ್ಟಿನಲ್ಲಿಯೂ ಕೂಡ ಬೆಳವಣಿಗೆ ಆಗಿಲ್ಲ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂಕ್ಷ್ಮ ವಿಚಾರವೂ ಕೂಡ ಇದುವರೆಗೂ ಪೊಲೀಸರಿಗೆ ಸಿಕ್ಕಿಲ್ಲ. ಅಂತಂದರೆ ನಿಜಕ್ಕೂ ಇದೊಂದು ದೊಡ್ಡ ದುರಂತ ಅಂತ ಹೇಳಬಹುದು. ಮಗು ನಾಪತ್ತೆ ಆಗಿದೆ ಅನ್ನೋದೊಂದು ದುರಂತವಾದರೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಅನ್ನೋದೇ ಇನ್ನೊಂದು ದೊಡ್ಡ ದುರಂತವಾಗಿ ಬಿಟ್ಟಿದೆ. ಇಲ್ಲಿ ನಾನು ಪದೇ ಪದೇ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಥವಾ ಪದೇ ಪದೇ ಯಾಕೆ ಈ ಒಂದು ವ್ಯವಸ್ಥೆಯನ್ನು ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಜಕ್ಕೂ ಅಂತ ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಯಾರ ಮನೆಯ ಮಕ್ಕಳಾದರೂ ಕೂಡ ಅಷ್ಟೇ, ನಮ್ಮ ಮನೆಯ ಮಕ್ಕಳಾಗಲಿ ಅಥವಾ ಬೇರೆಯವರ ಮನೆಯ ಮಕ್ಕಳಾಗಲಿ, ಎಲ್ಲರೂ ಕೂಡ ಅಷ್ಟೇ. ಎಲ್ಲದಕ್ಕೂ ಒಂದು ಪ್ರಾಣ ಇರುತ್ತೆ, ಎಲ್ಲರದ್ದು ಒಂದು ಜೀವವಿರುತ್ತೆ, ಅದರದ್ದೇ ಆದಂಥ ಫೀಲಿಂಗ್ಸ್ಗಳಿರುತ್ತೆ, ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ಎಲ್ಲದರ ನಡುವೆ ನೀವೆಲ್ಲರೂ ಕೂಡ ಹೇಳ್ಬೋದು, ಪೊಲೀಸರು ಅಷ್ಟು ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಒಮ್ಮೆಲೇ ಈ ರೀತಿಯಾಗಿ ಆದೇಶವನ್ನು ನೀಡಿಬಿಟ್ರೆ ಹೇಗೆ ಅನ್ನುವ ಹಾಗೆ. ಅದು ಯಾವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸ್ನೇಹಿತರೆ, ಒಂದು ಇಲಾಖೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು, ಅಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಆದರೆ ಈ ಎಲ್ಲವೂ ಕೂಡ ಟೆಕ್ನಾಲಜಿ ಬೆಳೆದ ನಂತರವೂ ಕೂಡ ಅಥವಾ ಈ ಎಲ್ಲ ವ್ಯವಸ್ಥೆಗಳು ಬದಲಾಗಿ ಇದ್ರೂ ಕೂಡ ಅಥವಾ ಈ ಒಂದು ಕೆಲಸಕ್ಕೆ ಬೇಕಾದಂಥ ಎಲ್ಲವೂ ವ್ಯವಸ್ಥೆ ನಮ್ಮಲ್ಲಿ ಇದ್ರೂ ಕೂಡ ಯಾಕೆ ಸರಿಯಾದ ಕೆಲಸಗಳಾಗ್ತಾ ಇಲ್ಲ, ಯಾಕೆ ದಿನಗಳು ಕಳೀತಾ ಇದ್ದಾವೆ, ಯಾಕೆ ಬಹುದಿನಗಳ ನಂತರವೇ ಈ ರೀತಿಯಾಗಿ ದುರಂತಗಳು ಹಾಗೆ ಹೋಗಿಬಿಡ್ತಾವೆ ಅಥವಾ ಕೊನೆಯದಾಗಿ UDR ಮಾಡಿ ಬಿಸಾಕುವಂಥದ್ದು, ಇಂಥದ್ದೆಲ್ಲವೂ ಕೂಡ ಹಾಗೆ ಹೋಗಿಬಿಡುತ್ತೆ ಅಲ್ಲ. ನಿಜಕ್ಕೂ ಇದೊಂದು ಕೆಟ್ಟ ವ್ಯವಸ್ಥೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಸುಮಂತ್ ಅನ್ನುವಂಥ ಒಂದು ಮಗುವಿನ ಪ್ರಕರಣ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಬಹುತೇಕ ಜನರು ಕೂಡ ಅದರ ಬಗ್ಗೆ ಅಪ್ಡೇಟ್ ಏನಾಯಿತು ಅಂತ ಕೇಳ್ತಾ ಇದ್ರಿ. ಅದರ ಕುರಿತಾಗಿ ಕಳೆದ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲಿಗೆ ಬಂತು, ಏನಾಯಿತು, ಎಂಥ ವ್ಯವಸ್ಥೆ ಇದೆ, ಎಂಥ ಒಂದು ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ, ಏನೆಲ್ಲ ಆಗಿಬಿಡ್ತು ಆ ಪ್ರಕರಣ ಅಂಥೇಳಿ. ಸ್ನೇಹಿತರೆ, ಅದೇನೇ ಇರಬಹುದು. ಈಗ ಸುಮಂತ್ ವಿಚಾರವನ್ನು ಬಿಟ್ಟು ಜ್ಞಾನೇಶ್ವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 24 ಗಂಟೆಯಲ್ಲಿ ಇದಿಷ್ಟು ಮಹತ್ವದ ಅಪ್ಡೇಟ್ ಕೂಡ ಆಗಿದೆ. ಈ ಒಂದು ಕೇಸಲ್ಲಿ ಸ್ವತಃ ಕೋರ್ಟೇ ಇನ್ವಾಲ್ವ್ ಆಗಿದೆ. ಅಂದ ಹಾಗೆ ಇದೀಗ ಒಂದು ಹಂತಕ್ಕೆ ಏನಾದರೂ ಪೊಲೀಸರು ಮುಂದಕ್ಕೆ ಹೋಗಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿದರೆ ಅಥವಾ ಸರಿಯಾದ ನಿಟ್ಟಿನಲ್ಲಿ ಹುಡುಕಾಟ ಅಂತದೆಲ್ಲವನ್ನು ಕೂಡ ಮಾಡಿಬಿಟ್ರೆ ಜ್ಞಾನೇಶ್ವರಿ ಅಥವಾ ಜಾಹ್ನವಿ ಎನ್ನುವಂಥ 3 ವರ್ಷದ ಮಗು ಪತ್ತೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಅದು ಏನೇ ಇರಬಹುದು, ಜೀವಂತವಾಗಿ ಆ ಮಗು ತನ್ನ ತಾಯಿಯ ಮಡಿಲನ್ನು ಸೇರಿದರೆ ಸಾಕು ಅಂಥೇಳಿ ಎಲ್ಲರೂ ಕೂಡ ಹಾರೈಸೋಣ. ಸ್ನೇಹಿತರೆ, ಈ ಒಂದು ಅಪ್ಡೇಟ್ನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.